ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಜೆಡಿಯು ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ಕುಮಾರ್ ಅವರು ರಾಜ್ಯಸಭಾ ಸ್ಥಾನಕ್ಕೆ ಸ್ಪರ್ಧಿಸುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಅಡಿ ಹಿಡಿಯುತ್ತಿರುವುದು ಸಂತೋಷದ ವಿಚಾರವಾಗಿದೆ ಎಂದು ಜೆಡಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ರಂಗನಾಥ್ ಹಾಗೂ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಹೇಮಂತ್ ಕುಮಾರ್ ತಿಳಿಸಿದ್ದಾರೆ. ಅವರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಜೆಡಿಯು ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ಬಿಹಾರದಿಂದ ರಾಜ್ಯಸಭೆಗೆ ಬಿಹಾರದ ಮುಖ್ಯಮಂತ್ರಿಗಳಾಗಿರುವ ನಿತಿನ್ ಕುಮಾರ್ ರವರು ಸ್ಪರ್ಧಿಸಲು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಹಾಗೆಯೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಯು ರಾಜ್ಯಾಧ್ಯಕ್ಷರಾಗಿರುವ ಮಹಿಮಾ ಜೆ ಪಟೇಲ್ ರವರು ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದ್ದು, ಇವರಿಬ್ಬರ ಗೆಲುವಿಗೆ ಜೆಡಿಯು ಕಾರ್ಯಕರ್ತರು ಶ್ರಮ ಮೀರಿ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ದೇಶದ ರಾಜಕೀಯದಲ್ಲಿ ಜೆಡಿಯು ಪಕ್ಷವು ಮಹತ್ವದ ಪಾತ್ರ ವಹಿಸುತ್ತಿದ್ದು, ನಿತಿನ್ ಕುಮಾರ್ ಅವರ ಅನುಭವ ಮತ್ತು ನಾಯಕತ್ವ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪರಮೇಶ್ ಸಿಂದಗಿರವರು, ಬಸವಣ್ಣ ಕುದೂರ್, ಹಿರಿಯವರಾದ ಮಂಜುನಾಥ್, ನರಸಿಂಹಮೂರ್ತಿ, ರತ್ನಾಕರ್ ಅವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. 5 ಜಿಲ್ಲೆ 33 ತಾಲೂಕುಗಳು ಬರ್ತವೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಪ್ರಮುಖವಾಗಿ ತುಮಕೂರು ಜಿಲ್ಲೆ ಹಾಗೂ ದಾವಣಗೆರೆ ಜಿಲ್ಲೆಯ ಮೂಲಕ ತಾಲೂಕುಗಳು, ಕೆಲವೊಂದು ತಾಲೂಕುಗಳು ಬರ್ತಾ ಇದ್ದಾವೆ. ಈ ಒಂದು 33 ತಾಲೂಕುಗಳ ಸಂಘಟನೆಯ ಪರವಾಗಿ 33 ತಾಲೂಕುಗಳಲ್ಲಿ ಪದವಿಯನ್ನು ಹೊಂದಿರತಕ್ಕಂಥ ಅರ್ಹ ಪದವೀಧರರು ಈ ಒಂದು ಚುನಾವಣೆಯಲ್ಲಿ ಮತವನ್ನು ಪ್ರಚುರ ಮಾಡಬೇಕಾಗಿದೆ. ಅದೇ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ನೀಲಗಿರಿಯಪ್ಪನವರು, ಶಿವಯೋಗಿಗಳು ಮತ್ತು ಕುಮಾರಸ್ವಾಮಿಯವರು ದಾವಣಗೆರೆ ಜಿಲ್ಲೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಮಹಿಮಾಜಿಯವರ ತವರು ಮನೆ ಮತ್ತು ಜೆ.ಎಚ್. ಪಟೇಲ್ ಅವರನ್ನು ಪ್ರತಿನಿತ್ಯ ಜ್ಞಾಪಿಸ್ಕೊಳ್ತಕ್ಕಂಥ ದಾವಣಗೆರೆ ಕ್ಷೇತ್ರ ಅವರ ಒಂದು ನೇತೃತ್ವದಲ್ಲಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುನಿಲ್ ಅಂತಕ್ಕಂಥ ಯುವ ಘಟಕದ ಅಧ್ಯಕ್ಷರಿದ್ದಾರೆ, ಅವರ ಒಂದು ವ್ಯವಸ್ಥೆ ನೋಡ್ಕೊಳ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಮ್ಮ ನಾಗರಾಜ್ ಅವರು ಮತ್ತು ಅವರ ಯುವ ಮಿತ್ರ ಪಡೆ ಒಂದು ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ಮಹತ್ ಕಾರ್ಯಕ್ಕೆ ಹೇಮಂತ್ ಜಿ ಅವರನ್ನ, ರತ್ನಾಕರ್ ಅವರನ್ನ ಮತ್ತು ಮಂಜಣ್ಣನವರ ನೇತೃತ್ವದಲ್ಲಿ ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಮತ್ತು ನಮ್ಮ ಪರಮೇಶ್ ಜಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ತುಮಕೂರು ಜಿಲ್ಲೆಯ 11 ತಾಲೂಕುಗಳಲ್ಲಿ ಮತ್ತು ತುಮಕೂರು ನಗರದಲ್ಲಿ ಈ ಒಂದು ಸದಸ್ಯತ್ವದ ಅಭಿಯಾನವನ್ನು ಮಾಡ್ತಾಯಿದ್ವಿ. ಇದಕ್ಕೆ ಮುಖ್ಯ ರೂವಾರಿಗಳಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಂಜಣ್ಣನವರ ಒಂದು ನೇತೃತ್ವ ಮತ್ತು ಶ್ರೀ ಪರಮೇಶ್ವರವರ ಒಂದು ಸಹಕಾರದೊಂದಿಗೆ ಹಾಗೂ ಹೊಸದಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ಹೇಮಂತ್ ಜಿ ಮತ್ತು ನಮ್ಮ ರತ್ನಾಕರ್ ಅವರ ಸಹಕಾರದೊಂದಿಗೆ ಈ ಒಂದು ಅಭಿಯಾನ ಯಶಸ್ವಿಯಾಗಬೇಕು ಯಶಸ್ವಿಯಾಗುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ನಿಶ್ಚಯವನ್ನು ಎಲ್ಲ ನನ್ನ ಸದಸ್ಯರನ್ನು ಸಹ ನಾನು ವಿನಂತಿಯಿಂದ ನಮ್ರತೆಯಿಂದ ಕೋರ್ಕೊಳ್ತಾ ಇದ್ದೀನಿ. ಮೂರನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಸರಳ ಸಜ್ಜನಿಕೆ ಪಾರದರ್ಶಕ ಆಡಳಿತ ನೀಡತಕ್ಕಂಥ ಮಹಿಮಾಜಿ ಪಟೇಲ್ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವರು, ಅವರ ಹೆಸರನ್ನು ಮುಂಬರುವ ವಿಧಾನಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳ ಮುಖಂಡರು, JDS ಇರ್ಬೋದು, BJP ಇರ್ಬೋದು ಅಥವಾ NDA ಮಿತ್ರಕೂಟದ ಎಲ್ಲ ಪಕ್ಷಗಳ ಮುಖಂಡರು, ಧುರೀಣರು ಸಹ ಮಹಿಮಾ ಪಟೇಲ್ ಅವರು ಅವರ ಒಂದು ಸರಳತೆ, ಮುಗ್ಧತೆ ಮತ್ತು ಪಾರದರ್ಶಕ ಆಡಳಿತ ಎಲ್ಲರೊಂದಿಗೂ ಬರೆಯತಕ್ಕಂಥ ಒಂದು ಮನೋಭಾವ ಇರುವುದರಿಂದ ಅವರನ್ನೇ ಒಂದು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು ಅಂತೇಳಿ ಎಲ್ಲರೂ ಅಭಿಲಾಷೆ ಪಡ್ತಿದ್ದಾರೆ. ಈಗ ಅಧ್ಯಕ್ಷರು ಸಹ ಈ ಒಂದು ನಿಟ್ಟಿನಲ್ಲಿ ಕೇಳಿದಾಗ ಅವ್ರಿಗೆ ಅಧಿಕಾರ ದಾಹ ಇಲ್ಲ. ಅವ್ರು ಹೇಳಿದಿಷ್ಟೇ, ನಾನು ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ, ಒಬ್ಬ ಮಾಜಿ MLA ಆಗಿ, ಒಂದು ಗಣ್ಯ ವ್ಯಕ್ತಿಯಾಗಿ ನಾನು ಎಲ್ಲ ರೀತಿಯ ಸವಲತ್ತು ಅಧಿಕಾರಗಳನ್ನು ಅನುಭವಿಸಿದ್ದೀನಿ. ಕಾರ್ಯಕರ್ತರಾಗಿರ್ತಕ್ಕಂಥ ನೀವುಗಳು ಇನ್ನೂ ಅಧಿಕಾರ ಮತ್ತು ಆ ಸವಲತ್ತುಗಳನ್ನು ಅನುಭವಿಸಬೇಕು, ನೀವು ಮುಂದುಗಡೆ ಬರಬೇಕು ಅನ್ನೋದಕ್ಕೆ ಒಂದು ತ್ಯಾಗ ಮನೋಭಾವ, ಸೇವಾ ಮನೋಭಾವ ಮತ್ತು ಸಂಘಟನಾ ಚೇತನವಾಗಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಎಲ್ಲ ರಾಜ್ಯದ ಎಲ್ಲ ಮುಖಂಡರು, JDU ಕಾರ್ಯಕರ್ತರು, JDU ಕುಟುಂಬದ ಸದಸ್ಯರು, JDU ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಎಲ್ಲರೂ ಮತ್ತು ಅದೇ ರೀತಿಯ ಅಂಗಪಕ್ಷಗಳಾಗಿರ್ತಕ್ಕಂಥ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಇತರೆ ಪಕ್ಷಗಳ ಮುಖಂಡರುಗಳು ಸಹ ಮಹಿಮಾಜಿಯವರೇ
ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅನ್ನೋ ಒಕ್ಕೂರಿನ ಒಂದು ಕರೆಯನ್ನು ನೀಡಿದ್ದಾರೆ. ಇದನ್ನು ಮಹಿಮಾಜಿಯವರು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಅವರು ಅಭ್ಯರ್ಥಿ ಆಗಬೇಕು ಅನ್ನತಕ್ಕಂಥ ಅಭಿಲಾಷೆಯನ್ನು ನಾವಿಲ್ಲಿ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಸಹ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಅವರ ಸರಳತೆ ಮತ್ತು ಸಜ್ಜನಿಕೆಯ ಸಾಕಾರ. ಮೂರನೇದಾಗಿ ನಾವು ಈಗ ಸದಸ್ಯತ್ವ ಅಭಿಯಾನ ಜೊತೆಯಲ್ಲಿ ಜಿಲ್ಲೆ ಮತ್ತು ರಾಜ್ಯದಾದ್ಯಂತ ಕಾರ್ಯಕಾರಿಣಿ ಸಭೆಯನ್ನು ನಾವು ರೂಪಣೆ ಮಾಡಬೇಕಾಗಿದೆ. ಅದರ ಮೊದಲನೇ ಹೆಜ್ಜೆಯಾಗಿ ನಾವು ತುಮಕೂರು ಜಿಲ್ಲೆಯ ತುಮಕೂರು ನಗರದಲ್ಲಿ ಒಂದು ಈ ಕಾರ್ಯಕಾರಿಣಿ ಸಭೆಯನ್ನು ನಾವು ಆಯೋಜನೆ ಮಾಡಬೇಕಾಗಿದೆ. ಅದಕ್ಕೆ ನಾವು ನಿಮ್ಮ ಸುದ್ದಿ ಮಾಧ್ಯಮದ ಸಂಘಟನೆಯ ಒಂದು ಪ್ರಥಮ ಹಂತವನ್ನಾಗಿ ಪ್ರಥಮ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಈ ಒಂದು ಹೆಜ್ಜೆಯಲ್ಲಿ ಪ್ರತ್ಯಕ್ಷವಾಣಿ ಸಂಪಾದಕರಾಗಿರ್ತಕ್ಕಂಥ ಎಂ.ಆರ್. ಕುಶ ಮುತ್ತುಗದಳ್ಳಿ ಅವರನ್ನು ತಾಲೂಕಿನ ವಕ್ತಾರರಾಗಿ ನಾವು ಸದ್ಯದಲ್ಲಿ ನೇಮಕ ಮಾಡಿಕೊಂಡು ಈ ಒಂದು ನೇಮಕಾತಿಯನ್ನು ಸ್ಥಿರೀಕರಿಸಲು ಕೋರ್ ಕಮಿಟಿಗೆ ನಾವು ಅವರ ಒಂದು ನೇಮನ್ನು ಪ್ರಪೋಸಲ್ ಕಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಿದ್ದೇವೆ. ಅದೇ ರೀತಿ ತುರುವೇಕೆರೆ ತಾಲೂಕಿನಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಸಹ ನಮ್ಮ ಸಂಘದ ಹತ್ರ ನಮ್ಮ ಪಕ್ಷದ ಹತ್ರ ನೋಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರಹ್ಲಾದ್ ಅಂತೇಳಿ ನಿವೃತ್ತ ನೌಕರರು ಅವರು ಸಹ ನಮ್ಮ ಪಕ್ಷಕ್ಕೆ ಬರತಕ್ಕಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಹಟ್ಟಿಹಳ್ಳಿ ಶ್ರೀ ಪುಟ್ಟರಾಜು ಅವರು ಆಧುನಿಕ ಕೃಷಿಕರು ಮತ್ತು ತೆಂಗು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವರು ಇದ್ದಾರೆ. ಮೂರನೇದಾಗಿ JDU ಪಕ್ಷದ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಮಿತ್ರರು ಚಿರಪರಿಚಿತರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ನಾಗರಾಜರವರು ಅಭ್ಯರ್ಥಿಯಾಗಿ JDU ಪಕ್ಷದ ಅಭ್ಯರ್ಥಿಯಾಗಿ ರಾಜ್ಯಾಧ್ಯಕ್ಷರು ಈಗಾಗಲೇ ಘೋಷಣೆ ಮಾಡಿ 5 ಜಿಲ್ಲೆಗಳು ಸಹ ಅವರ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ. ಈ ಪ್ರಚಾರ ಒಂದು ಆಂದೋಲನವಾಗಬೇಕು, ಒಂದು ಚಳುವಳಿ ಆಗಬೇಕು. ಅದೇ ರೀತಿ ಮಿತ್ರ ಪಕ್ಷಗಳು ಸಹ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸುವ ಮುಖಾಂತರ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಅವರನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಮುಖಾಂತರ ಎಲ್ಲರಲ್ಲೂ ಬೆಂಬಲಿಸ್ಕೊಳ್ತೇನೆ. ಈ ಒಂದು ಸುವರ್ಣಾವಕಾಶದಿಂದ ರಾಜ್ಯಸಭೆಗೆ ಒಬ್ಬ JDU ಕುಟುಂಬದ ಹಿರಿಯರು, ವಿಧಾನಸಭೆಗೆ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಹಿಮಾಜಿಯವರು, MLC ಪಟ್ಟಕ್ಕೆ ನಮ್ಮೆಲ್ಲರ ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀ ನಾಗರಾಜರವರನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದಾಗಿ ನಮ್ಮ ಪದಾಧಿಕಾರಿಗಳು, ನನ್ನ ಮಿತ್ರರು, ಕುಟುಂಬ ಸದಸ್ಯರು ನಾವು ನಿಮ್ಮಲ್ಲಿ ಸಂವಿನಯದಿಂದ ಕೇಳ್ಕೊತಾ ಇದ್ದೀವಿ.